ಸರ್ ರೈತರ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ಅಲ್ಲ, ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುವಂಥ ಸ್ಥಿತಿಯೊಳಗೆ ಇಲ್ಲ. ಯಾಕಂದರೆ ಅವರು ಮೊದಲು ಮಂತ್ರಿಮಂಡಲ ರಚನೆಯಲ್ಲಿ ತಿಂಗಳುಗಟ್ಟಲೆ ತೆಗೆದುಕೊಂಡರು. ಈಗ ಮಂತ್ರಿಮಂಡಲ ರಚನೆ ಆದ ನಂತರ ಇನ್ನೂ ಗೊಂದಲ ಬಗೆಹರಿದಿಲ್ಲ. ಅನೇಕ MLAಗಳು ಸಿಟ್ಟಾಗಿದ್ದಾರೆ. ಪ್ರಮುಖ ನಾಯಕರು ಸಿದ್ದರಾಮಯ್ಯರಿಂದ ಹಿಡ್ಕೊಂಡು ಸದನದಲ್ಲಿ ಸರಿಯಾಗಿ ಭಾಗವಹಿಸ್ತಾ ಇಲ್ಲ. ಮತ್ತು ಈಗಿಬ್ಬರು ರಾಜೀನಾಮೆ ತೊಗೊಂಡು ಹೊಸಬ್ರನ್ನ ಮಾಡಬೇಕು ಅಂತಾರೆ. ಅಲ್ಲಿಗೂ ನಿಲ್ಲೋದಿಲ್ಲ ಅದು. ಯಾಕಂದ್ರೆ ಅವ್ರು ತೊಗೊಂಡ ನಂತರ ಇನ್ನೊಬ್ಬರು ಬರ್ತಾರೆ. ಸರ್ಕಾರದಲ್ಲಿ ರಾಜಕೀಯ ಅಸ್ಥಿರತೆ ಇವತ್ತು ಶುರುವಾಗಿದೆ. ಭಾರಿ ದೊಡ್ಡ ಒಂದು ದುರಂತ ಅದು. ಒಂದು ರೀತಿಯಲ್ಲಿ ಕಂಡು ಕೇಳರಿಯಾದಂಥ ಒಂದು ದುರಂತ ನಡೆದಿದೆ. ಮತ್ತು ಇದರಲ್ಲಿ ಬೇಗ ಅವರಿಗೆ ಮಾಹಿತಿಯೂ ಸಿಗಲಿಲ್ಲ ಅನ್ನುವಂಥದ್ದು ಸಹಿತ ಇದು ಕೂಡ ಬಹಳ ಆತಂಕಕ್ಕೆ ಕಾರಣ ಆಗಿದೆ. ಭಾರತ ಸರ್ಕಾರ ಅಲ್ಲಿ ರಿಲೀಫ್ ಮೆಜರ್ಸು ತೆಗೆದುಕೊಂಡಿದೆ. NDRF ಮೂಲಕ ನಮ್ಮ ಸೈನಿಕರನ್ನು ಕಳಿಸಿ ಪರಿಹಾರ ಸಾಮಗ್ರಿಗಳನ್ನು ಅಲ್ಲಿ ಕಳಿಸಿಕೊಟ್ಟಿದೆ. ಇದರ ಜೊತೆಗೆ ಭಾರತದ ವಿದೇಶಾಂಗ ಮಂತ್ರಾಲಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಸಹಾಯವಾಣಿಯನ್ನು ತೆಗೆದು ಆ ಸಹಾಯವಾಣಿಯ ಮೂಲಕ ಯಾರು ಭಾರತೀಯರು ಅಲ್ಲಿ ನಾಪತ್ತೆಯಾಗಿದ್ದಾರೆ, ಸಿಗ್ತಾ ಇಲ್ಲ, ಅವ್ರನ್ನೆಲ್ಲರನ್ನೂ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಸುರಕ್ಷಿತವಾಗಿ ಬರಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಮ್ಮ ಸರ್ಕಾರ, ಭಾರತದ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಸರ್ವ ಪ್ರಯತ್ನವನ್ನು ಅಲ್ಲಿನ ಜನರಿಗೆ ಮತ್ತು ಭಾರತೀಯರಿಗೆ ಇಬ್ಬರಿಗೂ ಮಾಡ್ತಾ ಇದೆ ರಕ್ಷಣೆಗೆ.